ಇದು ಥರ್ಸ್ಡೇ ವ್ಲಾಗು. ಥರ್ಸ್ಡೇ 28/11/2024. ಇವತ್ತು ನಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಡೇ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ವಾಚ್ ಮಾಡಿ. ಹಲೋ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್. ಇವತ್ತು ನಮ್ಮದು ಆ್ಯನಿವರ್ಸರಿ. ಸೊ ನೈಟು ಊಟಕ್ಕೆ ಅಂತ ಬಂದಿದ್ದೀವಿ. ನಾವೊಂದು ಡಾಬಾಗೆ ಬಂದಿದ್ದೀವಿ. ತೋಟದ ಮನೆ ಫ್ಯಾಮಿಲಿ ರೆಸ್ಟೋರೆಂಟು ಇದು. ಯೂಶ್ವಲಿ ನಾವು ಬರ್ತಿರೋದೇನೆ, ಇದು ಹೆಸರುಘಟ್ಟದ ಹತ್ರ ಇದೆ. ಸೊ ಈ ಸಲ ನಾವು ವೆಜ್ನ ಟ್ರೈ ಮಾಡ್ತಾಯಿದ್ದೀವಿ. ಯಾವಾಗಲೂ ನಾನ್ ವೆಜ್ಜೇ ತೊಗೊಳ್ಳೋದು. ಇವತ್ತು ಕಾರ್ತಿಕ ಇರೋದ್ರಿಂದ ಸೊ ನಾವು ತಿಂತಾ ಇಲ್ಲ, ಅದಕ್ಕೋಸ್ಕರ ವೆಜ್ ಟ್ರೈ ಮಾಡ್ತಾಯಿದ್ದೀವಿ. ಅದು ತಿಂದುಬಿಟ್ಟು ಬಂದಮೇಲೆ ಹೇಗಿದೆ ಅಂತ. ಸೊ ಇವತ್ತು ನನ್ನ ಆ್ಯನಿವರ್ಸರಿ, ಹಾಗೆ ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇವರು ನಮ್ಮ ಮನೆಯವರು, ಮಲ್ಲೇಶ್ ಅಂತ. ಹಾಯ್ ಮಾಡಿ. ಸೊ ಹಾಗೆ ಇವರಿಬ್ಬರು ನನ್ನ ಮಕ್ಕಳು. ಸೇ ಹಾಯ್. ಇವನು ಗಗನ್ ಅಂಡು ಇವನು ಗೌತಮ್ ಅಂತ. ಇಬ್ಬರು ಟ್ವಿನ್ಸು, 12 ಇಯರ್ಸು, 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಇದು ನಂದು ಸ್ಮಾಲ್ ಫ್ಯಾಮಿಲಿ, ನಾನು, ನಮ್ಮ ಮನೆಯವರು, ಹಾಗೆ ನಾನಿಬ್ಬರು ಮಕ್ಕಳು. ಏನು ಆರ್ಡ್ರ್ ಮಾಡ್ತಿದ್ದೀರಾ? ನಿಮ್ಮ ಫೇವ್ರೇಟ್ ಏನು? ಬಟರ್ ನಾನ್. ಓಕೆ, ಅದ್ರ ಜೊತೆ ಗ್ರೇವಿ ಯಾವುದು? ನಿಮ್ಮ ಫೇವ್ರೇಟ್? ಕಡಾಯಿ ಪನ್ನೀರ್. ಆರ್ಡ್ರ್ ಮಾಡಿದಾರ ನಿಮ್ಮಪ್ಪ? ಮಶ್ರೂಮ್ ಪೆಪ್ಪರ್ ಡ್ರೈ ಇದೆಯಾ? ಮಶ್ರೂಮ್ ಪೆಪ್ಪರ್ ಡ್ರೈ. ಈ ಸಲ ನಮ್ಮ ಆ್ಯನಿವರ್ಸರಿ ಒಂದು ಕಾರ್ತಿಕದಲ್ಲಿ ಬಿದ್ದಿದೆ. ಸೊ ನಾವು ನಾನ್ ವೆಜ್ ತಿಂತಾ ಇಲ್ಲ, ಅದಕ್ಕೆ ವೆಜಿಟೇರಿಯನ್ ಆರ್ಡ್ರ್ ಮಾಡ್ತಾಯಿದ್ದೀವಿ. ಏನೇನು ಆರ್ಡ್ರ್ ಮಾಡ್ತಿದ್ದೀರಾ? ಏನೇನು ಆರ್ಡ್ರ್ ಮಾಡ್ತಿದ್ದೀರಾ? 4 ಬಟರ್ ನಾನ್, ಒಂದು ಕಡಾಯಿ, ವೆಜ್ ಕಡಾಯಿ, ಮತ್ತು ಒಂದು ಪಾಲಕ್ ಪನ್ನೀರು, ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈ, ಒಂದು ಪನ್ನೀರ್ ಚಿಲ್ಲಿ. ಯಮ್ಮಿ. ಫಸ್ಟ್ ಐಟಮ್ ಬಂತು. ಏನ್ರಿ ಇದು? ಪನ್ನೀರ್ ಚಿಲ್ಲಿ. ಪನ್ನೀರ್ ಚಿಲ್ಲಿ. ಓಕೆ, ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ. ಚೆನ್ನಾಗಿದೆಯಾ? ಪನ್ನೀರ್ ಚಿಲ್ಲಿ ಟೇಸ್ಟ್ ಚೆನ್ನಾಗಿದೆ, ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಯ್ತು ಅನಿಸುತ್ತೆ. ಮಶ್ರೂಮ್ ಪೆಪ್ಪರ್ ಡ್ರೈ ಸೆಕೆಂಡ್ ಐಟಮ್ ಬಂತು. ಸೊ ಇದು ನಾವು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು. ತುಂಬ ಚೆನ್ನಾಗಿದೆ ಇದು ಮಶ್ರೂಮ್ ಪೆಪ್ಪರ್ ಡ್ರೈ. ಈ ಗ್ರೇವಿ ಚೆನ್ನಾಗಿದೆ, ವೆಜ್ ಕಡಾಯಿ ಚೆನ್ನಾಗಿದೆ. ಎಲ್ಲ ವೆಜಿಟೇಬಲ್ಸ್ ಇದೆ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು. ವೆಜ್ ಕಡಾಯಿ ತುಂಬ ಚೆನ್ನಾಗಿದೆ. ಗ್ರೀನ್ ಕಲರ್ ಐತೆ, ಇದರಲ್ಲಿ ಆರೆಂಜ್ ಕಲರ್. ಪಾಲಕ್ ಪನ್ನೀರು ಓಕೆ, ಚೆನ್ನಾಗಿದೆಯಾ ಊಟ? ಯಾವುದು ಇಷ್ಟ ಆಯಿತು? ಬಟರ್ ನಾನ್, ಕಡಾಯಿ ಪನ್ನೀರ್. ಮುಗೀತಪ್ಪ? ಹೆಂಗಿತ್ತು ಊಟ? ನಿದ್ದೆ ಬರ್ತಿದ್ಯಾ? ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ. ಫೈನಲಿ ಊಟ ಮುಗೀತು. ತುಂಬ ಚೆನ್ನಾಗಿತ್ತು. ನಾವು ಅಂದ್ಕೊಂಡಿದ್ದು ಡಾಬಾಲಿ ಆಲ್ಮೋಸ್ಟ್ ನಾನ್ ವೆಜ್ ಜಾಸ್ತಿ ಇರುತ್ತೆ ಅಂತ.
ಬಟ್ ಇಲ್ಲಿ ವೆಜ್ಜು ಕೂಡ ತುಂಬ ಚೆನ್ನಾಗಿದೆ. ಸೊ ಫೈನಲಿ ಊಟ ಮುಗೀತು, ಬಿಲ್ಲು ಬಂತು. ನಮ್ಮದು 905 ರೂಪೀಸ್ ಆಯಿತು. ಇಲ್ಲಿ ಪೇ ಮಾಡ್ತಾ ಇದ್ದಾರೆ. ಸೊ ಈ ತೋಟದ ಮನೆಯಲ್ಲಿ ತುಂಬ ರೂಮ್ಸ್ಗಳಿವೆ. ನಮಗಂತೂ ತೋಟದ ಮನೆಯೇ ಫೀಲ್ ಮಾಡುತ್ತೆ. ಸುತ್ತ ಎಲ್ಲ ಗಿಡ ಮರ, ತುಂಬ ಚೆನ್ನಾಗಿದೆ ವ್ಯೂಸು. ಫೈನಲಿ ಊಟ ಆಯಿತು, ತುಂಬ ಚೆನ್ನಾಗಿತ್ತು ತೋಟದ ಮನೆ. ನೀವೇನಾದರೂ ಹೆಸರುಘಟ್ಟದ ಕಡೆ ಬಂದರೆ ಈ ತೋಟದ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತು. ಬಾಯ್ ಬಾಯ್.